ನಮಸ್ಕಾರ. ಬೀದಿ ಬದಿ ವ್ಯಾಪಾರಿಗಳು ಯಾರೂ ಭಯಪಡುವಂಥ ವಿಷಯ ಅಲ್ಲ. ಯಾರೂ ಭಯಪಡಕ್ಕೆ ಹೋಗಬೇಡಿ. ಏಕೆಂದರೆ 19 ಶುಕ್ರವಾರಂದು ಇದೇ ತಿಂಗಳು ಸುಪ್ರೀಂ ಕೋರ್ಟಲ್ಲಿ ಸಂಪೂರ್ಣವಾಗಿ ಆದೇಶ ಬಂದಿರತಕ್ಕಂಥದ್ದು. ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಎಲ್ಲೂ ಒಕ್ಕಲೆಬ್ಬಿಸಬಾರದೆಂದು ಸ್ಪಷ್ಟತೆ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಟೌನ್ ವೆಂಡಿಂಗ್ ಕಮಿಟಿಲಿ ಸಂಪೂರ್ಣವಾಗಿ ಎಲ್ಲ ಕೂಲಾಕುಷಿತವಾಗಿ ಆ ಟೌನ್ ವೆಂಡಿಂಗ್ ಕಮಿಟಿ ತೀರ್ಮಾನ ಆಗಬೇಕು. ಅವರಿಗೆ ಮಾರ್ಕೆಟ್ ಒಳಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಸ್ಪಷ್ಟತೆಗೆ ಹೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಇದಕ್ಕೆ ಯಾಕೆ ಹೇಳ್ತಾ ಇನ್ನೊಂದು ಕಡೆ ಹೇಳಿದೆ, ಯಥಾಸ್ಥಿತಿ ಕಾಪಾಡಬೇಕು, ಬೀದಿ ಬದಿ ವ್ಯಾಪಾರಿಗಳನ್ನ ಎಲ್ಲೂ ಒಕ್ಕಲೆಬ್ಬಿಸಬಾರ್ದು ಅನ್ನತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥದ್ದು. ಇವಾಗ ಅಂಗಡಿ ಮಾಲೀಕರು 4 ಅಡಿ 5 ಅಡಿ 10 ಅಡಿ ಮತ್ತು ಟೆಂಪೋಗಳು ಅಲ್ಲಲ್ಲಿ ಇದು ಮಾಡಿರ್ತಕ್ಕಂಥದ್ದು ಅಂಥವ್ರನ್ನ ತೆರವುಗೊಳಿಸಬೇಕು ಅನ್ನತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದರು. ಇವಾಗ ಮಾನ್ಯ ನಗರಾಭಿವೃದ್ಧಿ ಸಚಿವರು ಏನಂತ ಹೇಳಿದರೆ, ಬೀದಿ ಬದಿ ವ್ಯಾಪಾರ ಎಲ್ಲೂ ತೆರವುಗೊಳಿಸ್ತೀನಿ ಅಂತ ಅವ್ರು ಹೇಳಿಲ್ಲ. ಫುಟ್ಪಾತ್ ಒತ್ತುವರಿದಾರರನ್ನ, ಫುಟ್ಪಾತ್ ಎನ್ಕ್ರೇಜ್ ಮಾಡಿರ್ತಕ್ಕಂಥವ್ರನ್ನ ತೆರವುಗೊಳಿಸ್ತೀನಿ ಅಂತ ಹೇಳಿದರು. ಎಲ್ಲೂ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಅಂತ ಹೇಳಿಲ್ಲ. ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾಹಿತಿಗಳನ್ನು ತಿಳಿಸಿದ್ದೀನಿ. ಅಕಸ್ಮಾತ್ ನಿಮ್ಮ ಏರಿಯಾದಲ್ಲಿ ಏನಾರು ನಿಮಗೆ ತೊಂದರೆ ಕೊಟ್ಟರೆ ನನಗೆ ನಾನೇ ಖುದ್ದಾಗಿ ಸಂಪೂರ್ಣವಾಗಿ ಆ ವ್ಯಾಪ್ತಿಗೆ GB ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆ, ಕಮಿಷನರಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಮತ್ತು ಇವರ ನಮ್ಮ ಸಂಬಂಧಪಟ್ಟ ಸಚಿವರಿಗೂ ಸಹಿತ ನಾನು ಮನವಿಯನ್ನು ಕೊಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸ್ವಚ್ಛತೆ, ಅದು ಹೇಳಿದೆ ಸುಪ್ರೀಂ ಕೋರ್ಟ್, ಸ್ವಚ್ಛತೆ ಸುರಕ್ಷತೆ ಕಾಪಾಡಬೇಕು. ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಬೀದಿ ಬದಿ ವ್ಯಾಪಾರಿಗಳು ತೊಂದರೆ ಆಗಬಾರ್ದು ಅನ್ನೋ ಸ್ಪಷ್ಟತೆ ಹೇಳಿದೆ. ಯಾರು ಆತಂಕ ಪಡಬೇಡಿ, ಎಲ್ಲರೂ ಧೈರ್ಯವಾಗಿ ವ್ಯಾಪಾರ ಮಾಡಿ. ಗ್ರಾಹಕರಿಗೂ ಓಡಾಡೋಕ್ಕೆ ಜಾಗವನ್ನು ಕೊಡಿ. ಏಕೆಂದರೆ ಗ್ರಾಹಕರು ಓಡಾಡಬೇಕು, ಬೀದಿಯಲ್ಲಿ ವ್ಯಾಪಾರ ಮಾಡಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಸ್ಪಷ್ಟತೆಗಳಿದೆ, ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಬಾರದು ಅಂತ ಅಲ್ಲಿ ಸ್ಪಷ್ಟತೆ ನೀಡಿದೆ. ಮತ್ತು ಅದೇ ರೀತಿ ಏನಾರ ಅಧಿಕಾರಿಗಳು ಒಕ್ಕಲೆಬ್ಬಿಸಿದ್ದು ಕಂಡು ಬಂದರೆ ಮತ್ತು ನಿಮ್ಮ ಮೇಲೆ ಏನಾರ ಪೆನಲ್ಟಿ ಹಾಕಿದರೆ ಅದು ಮುಂದಿನ ದಿನದಲ್ಲಿ ನಾವು ಅದನ್ನು ಯಾವ ರೀತಿ ಅಧಿಕಾರಿಗಳು ಮುಂದೆ ಆಗಿರ್ಬೋದು ಮತ್ತು ನಮ್ಮ ಸಂಬಂಧಪಟ್ಟ ಇಲಾಖೆ ಸಚಿವರ ಜೊತೆ ಅದು ಯಾವ ರೀತಿ ಒಂದು ಚರ್ಚೆಗಳನ್ನು ಮಾಡಿ ಮುಂದಿನ ದಿನದಲ್ಲಿ ನಾನು ವಿಷಯಗಳನ್ನು ತಿಳಿಸ್ತೀನಿ. ಯಾರು ಭಯಪಡಬೇಡಿ, ಧೈರ್ಯ ವ್ಯಾಪಾರ ಮಾಡಿ ಅಂತ ಹೇಳಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ತಿಳಿಸ್ತಿದ್ದೀನಿ.